ಹಲೋ 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 ಎಲ್ರಿಗೂ ಕೇಳಿಸ್ತಾ ಇದೆಯಾ ಹಲೋ 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 ಹಾಯ್ ಹಲೋ ನಮಸ್ಕಾರ. ಇವತ್ತು ಭಾನುವಾರ ಆದ್ದರಿಂದ ಪ್ರತಿ ಭಾನುವಾರದಂತೆ ಹೋದ ವಾರ ಪುಸ್ತಕಗಳನ್ನ ಸ್ವಲ್ಪ ತೊಗೊಂಡಿದ್ದೆ ಸ್ವಪ್ನ ಬುಕ್ ಹೌಸ್ಗೆ ಹೋಗಿ. ಸೊ ಆ ಬುಕ್ಸ್ಗಳ್ನೆಲ್ಲ ತೆಗೆದು ಈಗ ಓದ್ತೀನೋ ಬಿಡ್ತೀನೋ ತೆಗೆದು ಒಂದ್ಸಲ ನೋಡಬೇಕು ಅನ್ನೋದೊಂದು ನನ್ನ ಆಸೆ. ಯಾಕಂದರೆ ಈಗ ಸೋಮವಾರದಿಂದ ಶನಿವಾರ ತನಕ ನಮ್ಮದೇ ಆದ ಕೆಲಸಗಳು ಪ್ರತಿಯೊಂದು ಇರ್ತವೆ. ಆ ಸಂದರ್ಭದಲ್ಲಿ ಎಲ್ಲವನ್ನೂ ಓದೋಕ್ಕಾಗಲ್ಲ ಅಥವಾ ತೆಗೆದು ನೋಡೋಕ್ಕಾಗಲ್ಲ. ಕೆಲವೊಂದು ಸಲ ನಾನು ಪುಸ್ತಕಗಳು ನನ್ನ ಹತ್ರ ಇದ್ದರೂ ಕೂಡ ಅದೇ ಪುಸ್ತಕನ ಹೋಗಿ ತಂದಿರೋದು ಇದೆ. ಹಾಗಾಗಿ ಪ್ರತಿ ಭಾನುವಾರ ನಾನು ಪುಸ್ತಕಗಳನ್ನ ನನ್ನ ಹತ್ರ ಯಾವುದಿದೆ ಯಾವುದು ಓದಬೇಕು ಅದೊಂದು ಟೈಮ್ ಟೇಬಲ್ ಥರ ಮಾಡ್ಕೋತೀನಿ. ಹಾಗಾಗಿ ಇವನ್ನೆಲ್ಲ ತೆಗೆದು ಓದ್ತಾ ಇದ್ದೆ. ಆ ಟೈಮ್ಗೆ ಸಂಜೆ ಸುಮಾರು ಇವತ್ತು ಭಾನುವಾರ ಸಂಜೆ ಆಗಿದೆ, ಅಲ್ಲೇ 7 ಗಂಟೆ 6 ಗಂಟೆಗೆ ನನಗೊಂದು ಪಾರ್ಸಲ್ ಬಂತು. ಸೊ ಈ ಪಾರ್ಸಲ್ನ ವೀಡಿಯೋ ಮಾಡಿನೇ ನೀವು ಓಪನ್ ಮಾಡಬೇಕು ಅಂತ ಹೇಳಿ ಲೆಟ್ರು ಕೂಡ ಬರೆದಿದ್ದಾರೆ. ಒಂದು ಬಾಕ್ಸ್ ಇದೆ. ಇದು ಯಾವುದೋ ಒಂದು ಬುಕ್ ಇರ್ಬೋದು. ಅಯ್ಯೋ ನಿಮಿಷ ಇರಿ, ಲೆಟ್ರ್ ಮಿಸ್ ಮಾಡಿಬಿಟ್ಟಿದ್ದೀನಿ. ಹಾಂ, ಇದೊಂದು ಲೆಟ್ರು. ಸೊ ಇದೊಂದು ಲೆಟ್ರು ಜೊತೆಗೆ ಈ ಗಿಫ್ಟ್ಗಳನ್ನ ಯಾರೋ ನಮ್ಮ ಸ್ನೇಹಿತರೋ ಅಭಿಮಾನಿಗಳೋ ಏನಂತ ಕರಿಬೋದು ಅವರು ಕೊಟ್ಟಿದ್ದಾರೆ. ನೋಡ್ಬೋದು. ಈ ಲೆಟ್ರ್ ಮೂಲಕ ಏನು ಹೇಳಿದ್ದಾರೆ ಅಂದರೆ, ವೀಡಿಯೋ ಮೂಲಕನೇ ಇದನ್ನು ನೀವು ಓಪನ್ ಮಾಡಬೇಕು ಮತ್ತು ಇದರಲ್ಲಿ ಕೆಲವು ಕ್ವಶನ್ಸ್ಗಳಿದ್ದಾವೆ. ಆ ಕ್ವಶನ್ಸ್ಗೆ ನೀವು ನಿಮ್ಮ ಕೈಲಿ ಸಾಧ್ಯವಾದರೆ ಅಥವಾ ಕೊಡಬೇಕು ಅನಿಸಿದ್ರೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕೊಡಿ ಅಂತ ಈ ಒಂದು ಲೆಟ್ರನ್ನು ಬರೆದಿದ್ದಾರೆ. ಈ ಲೆಟ್ರನ್ನ ಓದಿ ಇದಕ್ಕೆ ಆನ್ಸರ್ ಕೊಟ್ಟು ಆಮೇಲೆ ಈ ಬಾಕ್ಸಲ್ಲಿ ಏನಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಂದ ಪೂರ್ಣಪ್ರಜ್ಞ ಅಂಕಿತನಾಮ ಅಂದರೆ ಪೆನ್ ನೇಮು ಅಂದರೆ ಅವ್ರ ನಿಜವಾದ ಹೆಸರಲ್ಲ ಇದು. ಪೂರ್ಣಪ್ರಜ್ಞ ಅನ್ನೋದು ಅವ್ರ ಅಂಕಿತನಾಮ. ನಾಗರಬಾವಿ ಬೆಂಗಳೂರು. ಇವರಿಗೆ ಕಾರ್ತಿಕ್ ಅಡಿ ಸುಂಕದಕಟ್ಟೆ ಬೆಂಗಳೂರು. ನನ್ನ ಅಡ್ರೆಸ್ಸು ಕರೆಕ್ಟಾಗಿದೆ. ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಅವರ ಸಾಲುಗಳನ್ನ ಕೋಟ್ ಮಾಡಿದ್ದಾರೆ. ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಯಾವತ್ತೂ ಭಯಾನಕ ಹೋರಾಟದ ಫಲವೇ ಹೊರತು ಸುಲಭಕ್ಕೆ ಸಿಗುವುದಿಲ್ಲ. ಖಂಡಿತವಾಗ್ಲೂ ನಿಜ. ವಿಷಯ ಅಭಿಮಾನಿ ಆದ ಬಗ್ಗೆ. ಯಾರಿಗಭಿಮಾನಿ? ನಮಸ್ಕಾರ ತಿಳಿಸುವುದು ಕನ್ನಡಿಗರ ಸಂಸ್ಕಾರ. ಕಾರ್ತಿಕ್ ಅಡಿ ಅವರಿಗೆ ನನ್ನ ನಮಸ್ಕಾರ. ನಾನು ನಿಮ್ಮ ಕನ್ನಡ ಅಭಿಮಾನ, ಭಾಷೆಗೆ ನೀಡುವ ಗೌರವ ಹಾಗೂ ಕನ್ನಡಿಗರ ಬಗ್ಗೆ ಧ್ವನಿ ಎತ್ತುವ ಬಗ್ಗೆ ನಿಮ್ಮ ವಿಡಿಯೋಗಳಲ್ಲಿ ತಿಳಿದಿದ್ದೇವೆ. ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಿರಂತರವಾಗಿ ಮಾಡುತ್ತೀರಿ, ವಿರಾಮ ತೆಗೆದುಕೊಳ್ಳದೆ. ಅಂದರೆ ನಾನು ಅನ್ಕನ್ಸಿಸ್ಟೆಂಟು. ಏನಂದೆ? ಇನ್ನೊಂದ್ಸಲ ಹೇಳು. ಅನ್ಕನ್ಸಿಸ್ಟೆಂಟು ಅಂದರೆ ನಾನು ನಿರಂತರವಾಗಿ ಮಾಡ್ತಾ ಇಲ್ಲ ಅಂತ ಅವ್ರು ಹೇಳ್ತವ್ರೆ. ಸೊ ಸರಿ ಪೂರ್ಣಪ್ರಜ್ಞ ಅವರೇ, ಇನ್ಮೇಲೆ ನಾನು ಖಂಡಿತವಾಗ್ಲೂ ನಿರಂತರವಾಗಿ ವಿಡಿಯೋ ಮಾಡ್ತೀನಿ. ಇನ್ನು ನನ್ನ ಪರಿಚಯ. ನಾನು ವಾಣಿಜ್ಯದ ವಿದ್ಯಾರ್ಥಿಯಾದ ಕಾರಣ ಕನ್ನಡ ಸಾಹಿತ್ಯದ ಬಗ್ಗೆ ನನಗೆ ಒಲವು ಕಡಿಮೆ. ಆದರೆ ನಿಮ್ಮ ಕಾರ್ತಿಕ್ ಅಡಿ ಪೇಜ್ ಫಾಲೋ ಮಾಡಿದ ಮೇಲೆ ಓದುವ ಆಸಕ್ತಿ ಮೂಡಿತು. ಕೇವಲ ಕವಿ ಪರಿಚಯಕ್ಕಾಗಿ ಕವಿಯ ಬಗ್ಗೆ ತಿಳಿಯುತ್ತಿದ್ದ ನಾನು, ಕವಿಯೇ ಮಾರ್ಗದರ್ಶಕರಾಗಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ಕಾಡಿನ ಸಂತ, ಪರಿಸರ ಪ್ರೇಮಿ, ನಿರುತ್ತರದ ಮಾಲೀಕ ಪೂಚಂತೆ ಅವರು. ನಿಮ್ಮ ಕರ್ವಾಲೋ ವಿಡಿಯೋ ಮುಖಾಂತರ ಆ ಪುಸ್ತಕವನ್ನು ಓದಲು ಪ್ರಾರಂಭಿಸಿದ ನಾನು ಈಗ ಅವರ ಪಾಕಕ್ರಾಂತಿ, ಪರಿಸರದ ಕತೆ, ಅಬಚೂರಿನ ಪೋಸ್ಟ್ ಆಫೀಸ್ ಮುಗಿಸಿ ನನ್ನ ತೇಜಸ್ವಿಯತ್ತ ಸಾಗಿದೆ. ಇನ್ನೂ 10 ಹಲವು ಪುಸ್ತಕಗಳು ಓದುವುದು ಬಾಕಿ ಇದೆ. ಧನ್ಯವಾದಗಳು ನನಗೆ ಓದುವ ಆಸಕ್ತಿ ನಿಮ್ಮಿಂದ ಪ್ರಾರಂಭವಾಗಿದ್ದಕ್ಕೆ. ನಿಮ್ಮ ಪ್ರಶ್ನೆಗಳೇಂತಿವೆ? ನನಗೆ ಪೂಚಂತೆ ನಿಮ್ಮಲ್ಲಿ ಸಿಕ್ಕರೋ, ನಿಮಗೆ ಎಲ್ಲಿ ಸಿಕ್ಕರೋ ಅಂತನಾ? ಮೊದಲನೇದಾಗಿ ನನಗೆ ತೇಜಸ್ವಿ ಸಿಕ್ಕಿದ್ದು ನನಗೆ ಅವಾಗ 5ನೇ ಕ್ಲಾಸು. ಆವಾಗ ನನಗೆ ಸಿಕ್ಕಿದ್ರು ತೇಜಸ್ವಿ. ಎಲ್ಲಿ ಸಿಕ್ಕಿದ್ರು ಅಂತ ಕೇಳಿದ್ರೆ, ನಮ್ಮೂರಿನ ಹಳೇ ಲೈಬ್ರರಿಯ ಕಪಾಟಿನ ಒಂದರಲ್ಲಿ ನನಗೆ ತೇಜಸ್ವಿ ಸಿಗ್ತಾರೆ. ಅದು ತೇಜಸ್ವಿ ಯಾವುದೋ ಒಂದು ಕೃತಿ ಅಲ್ಲ ನನಗೆ ಸಿಕ್ಕಿದ್ದು. ಅದರಿಂದ ಒಂದು ಬ್ಯಾಕ್ ಸ್ಟೋರಿ ಇದೆ, ಅದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು 5ನೇ ಕ್ಲಾಸಲ್ಲಿದ್ದಾಗ ತುಂಬ ಅಂದರೆ ಓದಲ್ಲಿ ಹಿಂದುಳಿದಿದೆ, ದಡ್ಡ ಅಂತಲೇ ಹೇಳ್ಬೋದು. ನೀವು ಆ ಟೈಮಲ್ಲಿ ಜಗತ್ತಲ್ಲಿ ಅತ್ಯಂತ ದಡ್ಡ ಶಿಖಾಮಣಿ ಯಾರಾದರೂ ಇದ್ದರೆ ಟಾಪ್ 10 ನಾನು ಇರ್ತಿದ್ದೆ, ಅಷ್ಟು ದಡ್ಡ. ಆ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದ್ರಿಂದ ನಾನು ಪರ್ಯಾಯ ಅಧ್ಯಯನ ಅಂದರೆ 4:15 ಮೇಲೆ 1 ಅವರು ಅಲ್ಲೇ ಇಟ್ಕೊಂಡು ನಮಗೆ ಓದಿಸ್ತಾಯಿದ್ರು. ಆ ಸಂದರ್ಭದಲ್ಲಿ ನಮಗೆ ಲೈಬ್ರರಿ ಕರ್ಕೊಂಡೋಗೋರು. ಆ ಟೈಮಲ್ಲಿ ಯಾವುದೋ ಒಂದು ಕ್ಲಾಸು, ಇವತ್ತು ಪಾಠ ಏನೂ ಇಲ್ಲ, ನೀವು ಯಾವ ಬುಕ್ ತೊಗೋತೀರಾ ಲೈಬ್ರರಿಗೆ ಹೋಗಿ ತೊಗೊಂಡು ಅದನ್ನು ಓದ್ಕೊಂಡು ನಾಳೆ ತೊಗೊಂಡ್ಬರ್ಬೇಕು ನೀವು, ಅದ್ರ ಬಗ್ಗೆ ಇಲ್ಲಿ ನಾವೇನು ಪ್ರಶ್ನೆ ಕೇಳಿದ್ರೆ ಹೇಳ್ಬೇಕು ಅಂತ ನನ್ನ ಮೇಷ್ಟ್ರು ಹೇಳಿದರು. ಸೊ ನಾನು ಹೋಗಿ ಅಲ್ಲೆಲ್ಲ ತಡ್ಕಡಿ ಎಲ್ಲರೂ ಒಳ್ಳೊಳ್ಳೆ ಪುಸ್ತಕಗಳು ಏನು ಕಣ್ಣಿಗೆ ಬೇಕಾದ ಪುಸ್ತಕಗಳೆಲ್ಲ ತಗೋತಾಯಿದ್ರು. ನಾನು ಹೋಗಿ ತುಂಬ ಸಣ್ಣ ಪುಸ್ತಕ ಯಾವುದು ಅಂತ ಹುಡುಕ್ತಾಯಿದ್ದೆ. ಯಾಕಂತಂದರೆ ನಾನು ಅಷ್ಟು ಸೋಂಬೇರಿ ಮತ್ತು ಅಷ್ಟು ದಡ್ಡ ಆಗಿದ್ದರಿಂದ ದೊಡ್ಡ ಬುಕ್ ಓದ್ಕೊಂಡು ಹೋಗಿ ಕೇಳಿಬಿಟ್ರೆ ಏನು ಮಾಡೋದು, ಅದು ಮುರಿಯೋದೇ ಪ್ರಶ್ನೆ ಅಲ್ವಾ. ಸೊ ಹಾಗಾಗಿ ಇದಕ್ಕಿಂತ ಚಿಕ್ಕದು ಏನು ಈ ಪುಸ್ತಕ ಇದೆಯಲ್ಲ, ಇದಕ್ಕಿಂತ ಸಣ್ಣದು
ಏನಿರ್ಬೋದು ಅಂತಂದರೆ ಅದು ಕವಿ ಪರಿಚಯ ನನಗೆ ಸಿಕ್ಕಿದ ಪುಸ್ತಕನೇ ಅವಾಗ KP ಪೂರ್ಣಚಂದ್ರ ತೇಜಸ್ವಿ ಅವರ ಕವಿ ಪರಿಚಯ. ಅದೊಂದು ಸಣ್ಣ ಪುಸ್ತಕ, ಕೈಪಿಡಿ ಥರ. ಸೊ ಅದನ್ನು ಫಸ್ಟು ನನಗೆ ತೇಜಸ್ವಿ ಅವರು ಅಲ್ಲಿ ಸಿಕ್ಕಿದ್ದು. ನಿಮಗೆ ಓದಲು ಪ್ರೇರಣೆ ನೀಡಿದವರು ಯಾರು? ಯಾವ ರೀತಿ ಓದಲು ಅಂದರೆ ನನ್ನ ಎಜುಕೇಷನ್ನ ಅಥವಾ ಈ ರೀತಿ ಸಾಹಿತ್ಯ ಈ ಥರ ಓದೋದ? ಸಾಹಿತ್ಯ ಓದಿಗೆ ನನಗಿಬ್ಬರು ಮುಖ್ಯವಾಗಿ ಕಾರಣ ಯಾರು ಅಂತಂದರೆ ನನ್ನ ಗುರುಗಳಾದಂಥ ಇತಿಹಾಸ ಪ್ರಾಧ್ಯಾಪಕರು ಸಿದ್ದೇಶ್ ಚಂದ್ರ ಪೆಂಡಾರ್ನಹಳ್ಳಿಯವರು. ಆಮೇಲೆ ಎರಡನೇವ್ರು ಯಾರು ಅಂತಂದರೆ ನನ್ನ ಕನ್ನಡದ ಮೇಷ್ಟ್ರಾದಂತಹ ರವಿಚಂದ್ರ ಸರ್. ಇವರಿಬ್ಬರು ನನ್ನ ಸಾಹಿತ್ಯ ಓದು ಏನು ಅಂತ ತೋರಿಸ್ಕೊಟ್ಟವ್ರು ಇವರು. ಅನ್ಯತಾ ಭಾವಿಸದೆ ನಿಮ್ಮ ವಿದ್ಯಾರ್ಹತೆಯನ್ನು ತಿಳಿಸಬಹುದೇ? ನನ್ನ ವಿದ್ಯಾರ್ಹತೆ MA ಇನ್ ಕನ್ನಡ, ಸಾಹಿತ್ಯದ ವಿದ್ಯಾರ್ಥಿ. ಆಮೇಲೆ ಇನ್ನೊಂದೇನು ಅಂತಂದರೆ ಕೊನೆ ಸೆಮಿಸ್ಟರ್ನ ಬರೆದಿಲ್ಲ, MA ಡ್ರಾಪ್ಔಟ್ ಅಂತನಾದ್ರು ಹೇಳ್ಬೋದು ನೀವು. ಸಮಥಿಂಗ್ ಅಂದರೆ ನನ್ನ ವೈಯಕ್ತಿಕ ಕಾರಣಗಳಿಗೆ ನನ್ನ ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು, ಥರ್ಡ್ ಸೆಮ್ 3 ಸೆಮ್ ಎಕ್ಸಾಮ್ ಬರೆದು 3 ಸೆಮ್ಮಲ್ಲಿ ಪಾಸ್ ಆಗಿದ್ದೀನಿ. ಕೊನೆ ಸೆಮ್ನ ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ, ಅದು ವೈಯಕ್ತಿಕ ಕಾರಣಗಳಿದ್ದಾವೆ. ಈ ಲೆಟರ್ ಬರೆದಿರೋದೆಲ್ಲ ಓದಿದ್ದೀನಿ. ಮತ್ತು ಪೂರ್ಣಪ್ರಜ್ಞಾ ಅವರೇ, ನಿಮಗೆ ಧನ್ಯವಾದಗಳು. ನಮಗೆ ಇದೇನೋ ಗಿಫ್ಟ್ ಎಲ್ಲ ಕಳಿಸಿದ್ರಿ, ಇವಾಗ ನಾನು ಅದನ್ನು ನೋಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಯಾರೋ ಒಬ್ಬರು ನಮ್ಮಿಂದ ಓದಿದ್ದೀನಿ ಅಥವಾ ನಿಮ್ಮಿಂದ ಪ್ರೇರಣೆ ಪಡೆದು ಓದ್ತಾ ಇದ್ದೀನಿ ಅನ್ನೋದು ಒಂಥರ ಕೇಳೋಕ್ಕೆ ಖುಷಿ ಆಯ್ತದೆ. ಏನು ನನ್ನ ಫಾಲೋವರ್ಸ್ ನೋಡಿದ್ರೆ 1000 ಫಾಲೋವರ್ಸ್ ಇದ್ದಾರೆ ಅಷ್ಟೇ. ಇಂಥ ಒಂದು ಬೆಳವಣಿಗೆ ಆಗಿಬಿಟ್ರೆ, ಅಂದರೆ ಈ ಥರ ಕಂಟೆಂಟ್ ಕ್ರಿಯೇಟರ್ಸು ಅಥವಾ ಇನ್ನೂ ಓದುಗರು ಜಾಸ್ತಿ ಆಗಬೇಕು ಅಂತ ಇರುತ್ತೆ. ಒಬ್ಬ ಓದುಗ ಇನ್ನೊಬ್ಬ ಓದುಗನ ಹುಟ್ಟಾಕಬೇಕು. ಸೊ ನನಗೆ ಈ ವಿಷಯದಲ್ಲಿ ನನಗೆ ಖುಷಿ ಇದೆ. ಸೊ ಮೊದಲನೇದಾಗಿ ಸೊ ನೋಡ್ಬೋದು, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಏನಿರ್ಬೋದು, ಪುಸ್ತಕನೇ ಇದೆ ನಾನು ಅಂದ್ಕೊಂಡಂಗೆ. ಯಾವ ಪುಸ್ತಕ ಅಂತ ನೋಡ್ಬೋದು. ಗಿಫ್ಟ್ ದೂರ ಕೊಡ್ತಾರೆ. ಬಚ್ಚೂರಿನ ಪೋಸ್ಟ್ ಆಫೀಸು, KP ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ನನ್ನ ಹತ್ರ ಇದೆ ಇದು. ಪರವಾಗಿಲ್ಲ, ಧನ್ಯವಾದಗಳು ಪೂರ್ಣಪ್ರಜ್ಞಾ ಅವರೇ. ಪುಸ್ತಕವನ್ನು 1-2 ಸರಿ ಓದಿದ್ದೀನಿ, ನೀವು ಕೊಟ್ಟಿರೋದಕ್ಕೆ ಇನ್ನೊಂದು ಸರಿ ಓದ್ತೀವಿ. ಈಗ ಇನ್ನೊಂದು ಗಿಫ್ಟ್ ಇದೆ ಇಲ್ಲಿ, ಅದನ್ನು ಓಪನ್ ಮಾಡಿ ನೋಡೋಣ. ನೋಡಿ ಏನಿದು? KP ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಗಾಡಿ ನಂಬರು ಸಮೇತ ಗಾಡಿ ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿ ಆಯಿತು ಸ್ನೇಹಿತರೆ. ನೋಡಿ, ಇಂಥ ಗಿಫ್ಟ್ ಬಂದಿದೆ. ಥ್ಯಾಂಕ್ ಯು ಪೂರ್ಣಪ್ರಜ್ಞಾ ಅವರೇ, ನಮಗೆ ಈ ಗಿಫ್ಟನ್ನ ಕಳಿಸ್ಕೊಟ್ಟಿರೋದಕ್ಕೆ. MEN 6625. ಇದು ತೇಜಸ್ವಿ ಅವ್ರದ್ದೇ ಗಾಡಿ ನಂಬರು. ಆಮೇಲೆ ಇದು ಏನೋ ಮಿಸ್ ಹೊಡಿತೈತೆ. ಇದು ತೇಜಸ್ವಿ ಅವ್ರ ಗಾಡಿ ಅಂತ ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ ಅಲ್ವಾ? ಇದು ತೇಜಸ್ವಿ ಅವ್ರ ಗಾಡಿ ಅಂತ ಕಂಪ್ಲೀಟ್ ತೇಜಸ್ವಿ ಅವ್ರ ಗಾಡಿ ಫೀಲ್ ಕೊಡಬೇಕು ಅಂತಂದರೆ ನಾವು ಇನ್ನೊಂದು ಕೆಲಸ ಮಾಡಬೇಕು ಇವಾಗ. ಇದಕ್ಕೆ ಏನು ಗೊತ್ತಾ? ಈಗ ಇದು ತೇಜಸ್ವಿ ಅವ್ರ ಗಾಡಿ ಆಯಿತು. ಏನಂತೀರ ಸ್ನೇಹಿತರೆ? ಈ ವಿಡಿಯೋ ಬಗ್ಗೆ ಎಲ್ಲರೂ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ. ಏನು ಹೇಳ್ತೀರಾ? ಗಾಡಿ ಚೆನ್ನಾಗಿದೆ ಅಲ್ವಾ? ಹಿಂದಾಗಿದೆ. ಒಂದು ಒಳ್ಳೆ ಗಿಫ್ಟ್ನ ಮೆಮೊರಿಯಾಗಿ ಕಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಗೋಸ್ಕರ ಇಷ್ಟೊಂದು ಶ್ರಮಪಟ್ಟು ಒಂದು ಗಾಡಿ ಕಳಿಸ್ಕೊಟ್ಟಿದ್ದೀರಿ, ಮತ್ತು ಲೆಟ್ರು ಬರೆದಿದ್ದೀರಿ, ಒಂದು ಪುಸ್ತಕ ಕಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ನಿಮಗೆ. ನಿಮ್ಮ ನಿಮ್ಮ ಪತ್ರಕ್ಕೆ, ನಿಮ್ಮ ಗಿಫ್ಟ್ಗೆ ಆಭಾರಿಯಾಗಿದ್ದೀವಿ. ಧನ್ಯವಾದಗಳೊಂದಿಗೆ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.